ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ. ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಜಾತಿ ಜನಗಣತಿ ಎರಡನ್ನೂ ಕೂಡ ಮಾಡ್ತೇವೆ ಅಂತ ಘೋಷಿಸಿರೋದ್ರಿಂದ ಇದು ರಾಜ್ಯ ಸರ್ಕಾರದ ಪರಿಮಿತಿಗೆ ಬರ್ತದೆ ಅನ್ನುವ ಅನುಮಾನಗಳೇ ಇವತ್ತು ಹೆಚ್ಚಿದೆ. ಹಾಗಾಗಿ ಕೇವಲ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಇವರ ಮನಸ್ಸು ಖಂಡಿತ ರಾಜ್ಯ ಸರ್ಕಾರಕ್ಕಿಲ್ಲ, ಸಿದ್ದರಾಮಯ್ಯನಿಗೂ ಕೂಡ ಇಲ್ಲ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಅಭಿನಂದನೆಗಳು ಯಾಕೆ ಅಂತ ಹೇಳಿದ್ರೆ, ಬಹಳ ದೊಡ್ಡ ಮನಸ್ಸು ಮಾಡಿ 16ನೇ ಹಣಕಾಸಿನ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಪರವಾಗಿ ವಿಚಾರಗಳನ್ನು ಮಂಡನೆ ಮಾಡಿದ್ದಾರೆ. ನಿಮಗೆ ನೆನಪಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಹಲವಾರು ಬಾರಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಯಾಕೆ ಮುಖ್ಯಮಂತ್ರಿಗಳಿಗೆ ಮುಜುಗರನ? ಇವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀರಿ? ಹೋಗಿ ಆ ಹಣಕಾಸಿನ ಸಭೆಯಲ್ಲಿ ಭಾಗವಹಿಸಿ ರಾಜ್ಯದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ಹೇಳಿದ್ವಿ. ನಿನ್ನೆ ದಿನ ದೆಹಲಿಗೆ ತೆರಳಿ ಆ ಸಭೆಯಲ್ಲೇ ಭಾಗವಹಿಸಿರ್ತಕ್ಕಂಥದ್ದು ಸ್ವಾಗತಾರ್ಹ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೂ ನಡೀತಾ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡುವಂಥದ್ದು, ರಾಜ್ಯಕ್ಕೆ ನಾವು ಕರ್ನಾಟಕ ರಾಜ್ಯ 100 ರೂಪಾಯಿ ಕೊಟ್ಟರೆ ಬರೀ 13 ರೂಪಾಯಿ ಬರ್ತದೆ, ಅಥವಾ 100 ಪೈಸೆ ಕೊಟ್ಟರೆ 13 ಪೈಸೆ ಬರುತ್ತೆ, ಈ ರೀತಿ ಅರ್ಧ ಸತ್ಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ಬಂದಂತ ಅನುದಾನವನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅದು ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇದು ಯಾವುದೂ ಕೂಡ ಸತ್ಯ ಅಲ್ಲ. ಇದು ಕೋಮು ನಿಗ್ರಹ ದಳ ಅಲ್ಲ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿ, ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರ ಈ ಕೋಮು ನಿಗ್ರಹ ದಳಕ್ಕೆ ಇರುವಂಥದ್ದು. ಇದು ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ. ಜಗತ್ತಿಗೆ ಮಾಡುವುದಿದ್ದಾರೆ. ಆದ್ದರಿಂದ ಅಂತ ಗುರು ಶಿಷ್ಯರ ಪರಂಪರೆ ಮತ್ತು ಅದಕ್ಕೆ ಮೆರುಗು ಕೊಡುವಂಥದ್ದು ಏನು? ಸಂಗೀತವೂ ಕೂಡ ಮನುಷ್ಯನ ಒಂದು ಅದ್ಭುತವಾಗಿರುವಂಥ ಒಂದು ಭಾವನೆ. ಸಂಗೀತ ಸುಮ್ಮನೆ ಬರೋದಲ್ಲ, ಹಾಡಿದಾಗಿರುವಂಥ ಒಂದು ಭಾವ ಇದೆಯಲ್ಲ, ಒಂದು ಶುದ್ಧ ಅಂತಃಕರಣದ ಭಾವ. ಯಾರು